ಈಗೇನು ತಪ್ಪಿದೆ ಅದನ್ನ ಕೇಳಿದ್ರು. ಎಲ್ಲರ ಧ್ವನಿಯಾಗಿ ಅವ್ರು ಮಾತಾಡೋದು ಹೆಂಗಿತ್ತಪ್ಪ ಅಂತ ನಡ್ಕೊಂಡು ಹೋಗೋಣ ಅಂದ್ರು. ಬೇಡ ಅಂದ್ರು. ನಾನು ಒಂದು ಅವತ್ತು ಇರ್ತಕ್ಕಂಥ ಆಯ್ತು ನಮ್ಮ ಕುತ್ಕೊಂಡು ನಾನು ಸುಮಾರು ಒಂದು ಕ್ವಶನ್ ಅಣೆಯ ಇನ್ನೊಂದ್ಸಲಿ ಆಯ್ತು ಮಾಡಿಬಿಟ್ರೆ ಸೇರ್ಕೊಂಡು ಮುಂದಿನ ವರ್ಷ ಒಂದು 500 ಮೀಟರ್ ಅಥವಾ ಕೊಡಕ್ಕೆ ಪರ್ಮಿಷನ್ ಕೊಡಿಸ್ತೀನಿ ನಮ್ಮರಿಗೆ ಏನು ಕೇಳಿಲ್ಲ. ಒಂದು ಸರಿ ಸರ್ ಆಯ್ತು ಸಮಯ ಆಯ್ತು ಎಲ್ಲ ಹೋಗ್ತಾರೆ. ಮುಂದಿನ ವರ್ಷ ಎಲ್ಲ ಅದು ಇವ್ರು ಕೊಡ್ತಾರ ದೇವ್ರ ಮೇಲೆ ಬರ್ಕೊಡ್ತಾರ ನಮ್ಗೆ ಸೈನ್ ಹಾಕ್ತಾರೆ. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಬಿಟ್ರಿ ಮುಂದಿನ ವರ್ಷ ಮಾಡೋಣ ಎಲ್ಲ ಒಟ್ಟಿಗೆ ಅಂತ ಹೇಳಿ ಅಷ್ಟೊತ್ತಿಗೆ ಒಬ್ರು ಮಾತಾಡ್ಕೊಂಡು ಅಲಿಗೇಷನ್ ವಿವಲ್ ತಿಂಗಳು ಬಸ್ಸಿಗೆ ಬೇಕು ಮತ್ತು ಯಾರೋ ಸ್ವಂತದವ್ರು ದೇವ್ರ ಇಟ್ಕೊಂಡಿರೋ ಖುಷಿಗೆ ಅವತ್ತು ನಮ್ಮದು ದೇವ್ರ ಬೇಕು ಅಂತ 3-4 ದಿನ ಎಕ್ಸ್ಟ್ರಾ ಅಡಿಷನಲ್ ಹಾಕ್ತಾರೆ. ಅದಕ್ಕೆ ಅವಾಗ ಒಬ್ಬರು ಗೊತ್ತಿದೆ ಅಳಿಲಿಲ್ಲ ಅಲ್ಲಿಂದ ಹಾಚ್ಬೇಕು ಅವ್ರು ಒಂದು ಮಾತಾಡ್ಕೊಂಡು ಇವಾಗ ಏನಾಯ್ತು ಅಂದ್ರೆ ಸರ್ ಇವ್ರು ಏನ್ ಮಾಡಿದ್ರು 11 ಊರಿಗೆ ಹೋಗ್ರು ಅಂತ ಹೇಳು. ಏನಾಯ್ತು ನಮ್ಗೆ ವಿಶ್ವಾಸ ಇಂಡಿವಿಜುವಲ್ ಅಲ್ಲಿ ನಾವು ಊರಪ್ಪ ಮಾಡ್ಬೇಕು ಅಂದ್ರೆ ಹುಡುಗರೆಲ್ಲ ಫ್ಲೆಕ್ಸ್ ವರ್ಡ್ಸ್ ಹಾಕ್ತೀವಿ ಅಂತ ಹೇಳಿದ್ರು. ನಾವೇನ್ ಹೇಳಿದ್ವಿ, ಯಾವ್ದೇ ಕಾರಣಕ್ಕೂ ಫ್ಲೆಕ್ಸ್ ಆಗ್ಲಿ ಇನ್ನೊಂದಾಗ್ಲಿ ಹಾಕ್ಬಾರ್ದು ಹೇಳಿದ್ವಿ. ಕೇಳಿ ಹುಡುಗರೆಲ್ಲ ಇಲ್ಲವ್ರೆ ಆ ತರ ನಾವು ಊರಪ್ಪ ಮಾಡಿದ್ರೆ ಫ್ಲೆಕ್ಸ್ ಇಷ್ಟ ಇರೋತಿತ್ತು. ನಾವು ಹಾಕ್ಸಿಲ್ಲ, ಮಾಡೋದ್ ಬೇಡ, ಊರಪ್ಪ ಮಾಡೋದ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರೂ ಅನುಭವ ಇದ್ರೆ ಮಾಡೋಣ, ಇಲ್ಲಾಂದ್ರೆ ಬೇಡ. ಯಾಕೆ ಬೆಳಿಗ್ಗೆ ಅಮ್ಮ ಗುಡಿಗೆ ಅಂತ ಪೂಜೆ ಮಾಡ್ಕೊಂಡು ನಮ್ಮ ಕಡೆ ನಾಗರನ್ನ ಅವ್ರು ಪೂಜೆ ಮಾಡ್ಕೊಳ್ಳಿ, ಅವ್ರು ಆರಾಮಾಗಿರ್ಲಿ ಅಂತ ಹೇಳ್ಬಿಟ್ಟಿದೀವಿ ನಾವು. ಅದಕ್ಕೆ ಯಾವುದೇ ಹುಡುಗರಿಗೆ ಹೇಳ್ಬಿಟ್ಟಿದೀವಿ ನಾವೆಲ್ಲ, ಯಾವ ಫ್ಲೆಕ್ಸ್ ಆಗ್ಲಿ ಇನ್ನೊಂದಾಗ್ಲಿ ಬೇಡ. ಇವನು ಅದನ್ನ ಹೇಳೋಣ, ನಾನು ಅದನ್ನ ಹೇಳ್ತೀನಿ, ನಮ್ಮೆಲ್ಲ ಅದೇ ತೀರ್ಮಾನ ಮಾಡಿದ್ವಿ. ಸುಮ್ನೆ ಯಾಕೆ ಜಗಳ ಮಾಡ್ಕೊಂಡು ಸರ್ ನಾವು ಊರಬ್ಬ ಮಾಡ್ಬೇಕಂದ್ರೆ ಸುಮ್ನೆ ಆಗಲ್ಲ ಸರ್. 15-20 ಲಕ್ಷ ಕಾಸ್ಬೇಕು. ನಾವ್ ಎಲ್ಲಾರ ಹತ್ರ ಭಿಕ್ಷೆ ಎತ್ತಿ ಊರಬ್ಬ ಮಾಡಿ ಜಗಳ ಮಾಡ್ಕೊಂಡು ಯಾಕೆ ಸರ್ ಎಲ್ಲ ರಾಮಾಯಣ ಪಡ್ಕೊಬೇಕು? ಅದ್ರ ಅವಶ್ಯಕತೆ ಇದೆ ಸರ್? ಯಾಕನ ಅದರಿಂದ ಬೆನಿಫಿಟ್ ಇದೆಯಾ? ಏನಿಲ್ಲ. ಅದಕ್ಕೆ ನಾವೊಂದು ತೀರ್ಮಾನ ಅಂತ ಮಾಡಿದೀವಿ. ಹೆಂಗಿದೆ ಆಸ್ ಪರ್ ಹಂಗೆಲ್ಲಿ ನಾವಂತೂ ಅದಕ್ಕೆ ನಾನು ಶತಾಯಗತ ಹೇಳ್ಬಿಡ್ತೀವಿ ನಾವು ನಮ್ಮ ಹುಡುಗಗೆ, ನೀವು ಯಾವುದೇ ಕಾರಣಕ್ಕೂ ನೀವು ಫ್ಲೆಕ್ಸ್ ಹಾಕೋದು ಇದಾಕೋದು ಅವ್ರೇನು ನಾನು ಅದನ್ನೇ ಹೇಳ್ಬಿಡ್ತೀನಿ, ನೀವು ಯಾವ್ದು ಮಾಡ್ಬೇಡಿ ಅಂತ ಹೇಳಿದ್ವಿ ಸರ್. ಇದು ಸತ್ಯ ಸರ್, ಅಷ್ಟೇ. ಅಮ್ಮನ ಮುಂದೆ ಹೇಳಿದ್ವಿ ನಾವು. ಇಲ್ಲ ಅದೇ ಫ್ಲೆಕ್ಸ್ ಹಾಕಿದಾರೆ ಅಷ್ಟೇ.